ವಿಶ್ವದ ಅತ್ಯಂತ ತೆಳ್ಳಗಿನ ಸ್ಮಾರ್ಟ್ ಫೋನ್ ಬಿಡುಗಡೆ. ಚೀನಾದ ಬ್ರ್ಯಾಂಡ್ ಟೆಕ್ನೋ ಸ್ಪಾರ್ಕ್ ಸ್ಲಿಮ್ ಹೆಸರಿನ ತನ್ನ ಅತ್ಯಂತ ತೆಳ್ಳಗಿನ ಸ್ಮಾರ್ಟ್ ಫೋನ್ ಅನ್ನು ಪರಿಚಯಿಸಿದೆ. ಈ ಫೋನ್ 6.78 ಇಂಚಿನ ಅಮೋಲ್ಡ್ ಡಿಸ್ಪ್ಲೇ ಹೊಂದಿದೆ. ಚೀನಿ ಕಂಪನಿಯ ಈ ಸ್ಲಿಮ್ ಸ್ಮಾರ್ಟ್ ಫೋನ್ ಕೇವಲ 5.75 ಮಿಲಿಮೀಟರ್ ತೆಳ್ಳಗಿದೆ. ಕಂಪನಿಯು ಇದನ್ನು ವಿಶ್ವದ ಅತ್ಯಂತ ತೆಳುವಾದ ಸ್ಮಾರ್ಟ್ ಫೋನ್ ಎಂದು ಹೇಳಿಕೊಂಡಿದೆ. ಈ ಫೋನ್ ಆಪಲ್ ಮತ್ತು ಸ್ಯಾಮ್ಸಂಗ್ನಂತಹ ತೆಳುವಾದ ಫೋನ್ಗಳೊಂದಿಗೆ ಸ್ಪರ್ಧಿಸಲಿದೆ. ಆಪಲ್ ಮತ್ತು ಸ್ಯಾಮ್ಸಂಗ್ಗಿಂತ ಮೊದಲೇ ಚೀನಾದ ಕಂಪನಿಯು ವಿಶ್ವದ ಅತ್ಯಂತ ತೆಳ್ಳಗಿನ ಸ್ಮಾರ್ಟ್ ಫೋನ್ ಅನ್ನು ಪರಿಚಯಿಸುವ ಮೂಲಕ ಸಂಚಲನ ಸೃಷ್ಟಿಸಿದೆ. ರಾಜಧಾನಿ ಬಾರ್ಸಿಲೋನಾದಲ್ಲಿ ಶುರುವಾಗಿರುವ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2025ಗೆ ಮುಂಚಿತವಾಗಿ ಈ ಸ್ಲಿಮ್ ಫೋನ್ ಅನ್ನು ಪರಿಚಯಿಸಲಾಗಿದೆ. ಚೀನಿ ಕಂಪನಿಯ ಈ ಸ್ಲಿಮ್ ಸ್ಮಾರ್ಟ್ ಫೋನ್ ಕೇವಲ 5.75 ಮಿಲಿಮೀಟರ್ ತೆಳ್ಳಗಿದೆ. ಕಂಪನಿಯು ಇದನ್ನು ವಿಶ್ವದ ಅತ್ಯಂತ ತೆಳುವಾದ ಸ್ಮಾರ್ಟ್ ಫೋನ್ ಎಂದು ಹೇಳಿಕೊಂಡಿದೆ. ಜನವರಿಯಲ್ಲಿ ನಡೆದ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ಯಾಮ್ಸಂಗ್ ತನ್ನ ಅತ್ಯಂತ ತೆಳುವಾದ ಸ್ಮಾರ್ಟ್ ಫೋನ್ ಗ್ಯಾಲಕ್ಸಿ S25 ಎಡ್ಜ್ ಅನ್ನು ಟೀಸ್ ಮಾಡಿತು. ಅದೇ ಸಮಯದಲ್ಲಿ ಆಪಲ್ ಐಫೋನ್ 17 ಸ್ಲಿಮ್ ಅಥವಾ ಐಫೋನ್ 17 ಏರ್ ನಲ್ಲಿಯೂ ಕಾರ್ಯನಿರ್ವಹಿಸುತ್ತಿದೆ. ಚೀನಾದ ಬ್ರ್ಯಾಂಡ್ ಟೆಕ್ನೋ ಸ್ಪಾರ್ಕ್ ಸ್ಲಿಮ್ ಹೆಸರಿನ ತನ್ನ ಸ್ಮಾರ್ಟ್ ಫೋನ್ ಅನ್ನು ಪರಿಚಯಿಸಿದೆ. ಈ ಫೋನ್ 6.7 ಇಂಚಿನ ಅಮೋಲ್ಡ್ ಡಿಸ್ಪ್ಲೇ ಹೊಂದಿದೆ. ಇದಲ್ಲದೆ ಫೋನ್ನ ಹಿಂಭಾಗದಲ್ಲಿ 50 MP ಡ್ಯುಯಲ್ ಕ್ಯಾಮೆರಾ ಸೆಟಪ್ ನೀಡಲಾಗಿದೆ. ಈ ಟೆಕ್ನೋ ಫೋನ್ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ನಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಿದೆ. ಕಂಪನಿಯು ಫೋನಿನ ವೈಶಿಷ್ಟ್ಯಗಳನ್ನು ದೃಢಪಡಿಸಿದೆ. ಈ ಫೋನ್ ಆಪಲ್ ಮತ್ತು ಸ್ಯಾಮ್ಸಂಗ್ನಂಥ ತೆಳುವಾದ ಫೋನ್ಗಳೊಂದಿಗೆ ಸ್ಪರ್ಧಿಸಲಿದೆ. ಸ್ಲಿಮ್ ಫೋನ್ 144 ಹರ್ಟ್ಸ್ ರಿಫ್ರೆಶ್ ದರದ ಡಿಸ್ಪ್ಲೇಯೊಂದಿಗೆ ಬರುತ್ತದೆ. ಇದರಲ್ಲಿ ಕಂಪನಿಯು ಆಕ್ಟಾ ಕೋರ್ ಪ್ರೊಸೆಸರ್ ಅನ್ನು ಒದಗಿಸಿದೆ. ಆದಾಗ್ಯೂ ಪ್ರೊಸೆಸರ್ ವಿವರಗಳನ್ನು ಬಹಿರಂಗಪಡಿಸಲಾಗಿಲ್ಲ. ಈ ಫೋನ್ 5.200 mAh ಬ್ಯಾಟರಿಯೊಂದಿಗೆ ಬರುತ್ತದೆ. ಇದು ಸೆಲ್ಫಿ ಮತ್ತು ವಿಡಿಯೋ ಕರೆಗಾಗಿ 13 MP ಕ್ಯಾಮೆರಾವನ್ನು ಹೊಂದಿದೆ. ಕಂಪನಿಯು 4.4 ಮಿಲಿಮೀಟರ್ ದಪ್ಪ ಬ್ಯಾಟರಿಯನ್ನು ಹೊಂದಿದೆ ಎಂದು ಹೇಳಿಕೊಂಡಿದೆ. ಈ ಫೋನ್ನಲ್ಲಿ ಅಲ್ಯೂಮಿನಿಯಂ ಬಾಡಿ ಸ್ಟೇನ್ಲೆಸ್ ಸ್ಟೀಲ್ ಫ್ರೇಮ್ ಬಳಸಲಾಗಿದೆ. ಈ ಫೋನ್ನ ಬೆಲೆ ಎಷ್ಟು ಎಂಬುದರ ಕುರಿತು ಟೆಕ್ನೋ ಇನ್ನೂ ಯಾವುದೇ ಸೂಚನೆಯನ್ನ ನೀಡಿಲ್ಲ. ಇದು ಕಾನ್ಸೆಪ್ಟ್ ಸ್ಮಾರ್ಟ್ಫೋನ್ ಎಂದು ಕಂಪನಿಯು ಬಹಳ ಸಮಯದಿಂದ ಹೇಳುತ್ತಿದೆ. ಹೆಚ್ಚಿನ ವಿವರಗಳು ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ನಲ್ಲಿ ಲಭ್ಯವಿರುತ್ತದೆ. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಮಾರ್ಚ್ 3ರಿಂದ 6ರವರೆಗೆ ನಡೆಯುತ್ತಿದೆ. ಇತ್ತೀಚಿನ ವರದಿಯ ಪ್ರಕಾರ ಸ್ಯಾಮ್ಸಂಗ್ನ ಅತ್ಯಂತ ತೆಳ್ಳಗಿನ ಫೋನ್ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ನಲ್ಲಿ ಬಿಡುಗಡೆಯಾಗಬಹುದು. ಈ ಸ್ಯಾಮ್ಸಂಗ್ ಫೋನ್ನ ವೈಶಿಷ್ಟ್ಯಗಳು ಗ್ಯಾಲಕ್ಸಿ S25 ಅಲ್ಟ್ರಾದಂತೆಯೇ ಇರಬಹುದು. ಈ ಫೋನ್ 6.6 ಇಂಚಿನ ಅಮೋಲ್ಡ್ ಡಿಸ್ಪ್ಲೇಯೊಂದಿಗೆ ಬರಲಿದೆ. ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನೀಡಬಹುದು. ಈ ಫೋನ್ 12 GB RAM ಮತ್ತು 1 TB ಸಂಗ್ರಹಣೆಯನ್ನು ಬೆಂಬಲಿಸುತ್ತದೆ. ಈ ಸ್ಯಾಮ್ಸಂಗ್ ಫೋನ್ 200 MP ಮುಖ್ಯ ಕ್ಯಾಮೆರಾದೊಂದಿಗೆ ಬರಲಿದೆ. ಇದರಲ್ಲಿ ಮತ್ತೊಂದು 50 MP ಹಿಂಬದಿಯ ಕ್ಯಾಮೆರಾವನ್ನು ಕಾಣಬಹುದು. ಈ ಫೋನ್ ಸೆಲ್ಫಿ ಮತ್ತು ವಿಡಿಯೋ ಕರೆಗಾಗಿ 12 MP ಕ್ಯಾಮೆರಾವನ್ನು ಹೊಂದಿರುತ್ತದೆ. ಈ ಫೋನ್ 4000 mAh ಬ್ಯಾಟರಿ ಮತ್ತು 55 ವ್ಯಾಟ್ ವೇಗದ ಚಾರ್ಜಿಂಗ್ ವೈಶಿಷ್ಟ್ಯವನ್ನು ಬೆಂಬಲಿಸುತ್ತದೆ. ಇದು ಆಂಡ್ರಾಯ್ಡ್ 15 ಆಧಾರಿತ One UI 7 ಅನ್ನು ಹೊಂದಿರುತ್ತದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.